ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೀಘ್ರದಲ್ಲಿ ನಿವೇಶನ ರಹಿತ ಬಡವರಿಗೆ ನಿವೇಶನ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಶೀಘ್ರದಲ್ಲಿ ನಿವೇಶನ ರಹಿತ ಬಡವರಿಗೆ ನಿವೇಶನಗಳನ್ನು ವಿತರಿಸಲಾಗುವುದು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಿಕೊಂಡ ರಸ್ತೆ ಬಳಿ ಇರುವ ಆಶ್ರಯ ಬಡಾವಣೆಯ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಗಳವಾರ ಸಂಜೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಪಟ್ಟಣದಲ್ಲಿ ಹಲವಾರು ವರ್ಷಗಳಿಂದ ನಿವೇಶನ ರಹಿತ ಬಡವರು ಇದ್ದಾರೆ. ಅವರಿಂದ ಈಗಾಗಲೇ 1,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು, ನಿವೇಶನಗಳು ಇದ್ದವರು ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಹಾಗಾಗಿ ಸಮರ್ಪಕ ರೀತಿಯಲ್ಲಿ ಅರ್ಜಿಗಳನ್ನು ಪರಿಶೀಲಿಸಿ ನೈಜ ಫಲಾನುಭವಿಗಳಿಗೆ ಪಾತಬಾಗೇಪಲ್ಲಿ ಸಮೀಪ ಮತ್ತಿತರ ಕಡೆ ನಿಗದಿಪಡಿಸಿದ ನಿವೇಶನಗಳನ್ನು ವಿತರಿಸಲಾಗುತ್ತದೆ ಎಂದು ತಿಳಿಸಿದರು. ಶೀಘ್ರದಲ್ಲೇ ಬಡಾವಣೆಗೆ ಮತ್ತಷ್ಟು ಸೌಲಭ್ಯ, ಸುಮಾರು 25 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ನಡೆದಿದ್ದು, ಬೀದಿ ದೀಪಗಳ ವ್ಯವಸ್ಥೆಯು ಅರ್ಧ ಭಾಗಕ್ಕೆ ಅನುಕೂಲ ಮಾಡಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಚರಂಡಿ ಸೇರಿದಂತೆ ಉಳಿದಿರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ಶಾಸಕರು ತಿಳಿಸಿದರು. ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ 3 ತಾಲೂಕುಗಳನ್ನು ಹೊಂದಿರುವ ವಿಧಾನಸಭಾ ಕ್ಷೇತ್ರ ಮುಖ್ಯವಾಗಿ ಗ್ರಾಮೀಣ ಭಾಗದ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲಾಗುತ್ತಿದೆ. ಇದರಿಂದ ರೈತರಿಗೆ, ವ್ಯಾಪಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಓಡಾಡಲು ತುಂಬಾ ಅನುಕೂಲವಾಗುತ್ತದೆ. ಕ್ಷೇತ್ರದ ಎಲ್ಲ ಗ್ರಾಮಗಳ ರಸ್ತೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಗೊಳಿಸುವುದಾಗಿ ಹೇಳಿದರು. ಆಶ್ರಯ ಲೇಔಟಲ್ಲಿ ಪಾಪ ತುಂಬ ಬಡವರಿದ್ದರು. ಅನೇಕ ದಿನಗಳ ಸಮಸ್ಯೆಗಳಿತ್ತು. ರಸ್ತೆ ಸಮಸ್ಯೆ, ಫಿಲ್ಟರ್ ವಾಟರ್ ಸಮಸ್ಯೆ, ನೀರಿನ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ, ಇವೆಲ್ಲ ಪ್ರಾಬ್ಲಮ್ಸು ಸುಮಾರು ಸಲ ನನಗೂ ಅವರು ನನ್ನ ಹತ್ರ ಈ ಬೇಡಿಕೆಗಳ ಬಗ್ಗೆ ಗಮನ ಸೆಳೆದಿದ್ದರು. ಈ ದಿನ ಅದಕ್ಕೆ 25 ಲಕ್ಷ ರೂಪಾಯಿ ವೆಚ್ಚದ ಒಂದು ರಸ್ತೆ, ಲೈಟಿಂಗ್ ವ್ಯವಸ್ಥೆ, ಒಂದು ಬೋರ್ ಹಾಕಿದ್ದೀನಿ, ಫಿಲ್ಟರ್ ವಾಟ್ರ್ ಮಾಡಿದ್ದೀನಿ. ಇನ್ನು ಕೆಲವು ಸಣ್ಣ ಪಣ್ಣ ಸಮಸ್ಯೆಗಳ ಬಗ್ಗೆ ನನಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಲೂ ಇಂಥ ಬಡವರಿರುವಂಥ ಜಾಗ ಸರ್ಕಾರದ ಸೌಲಭ್ಯ ಕೊಡಿಸೋದು ನನ್ನ ಜವಾಬ್ದಾರಿ. ಆ ಕೆಲಸ ಇನ್ನೊಂದು ತಿಂಗಳೊಳಗಡೆ ರಿಮೈನಿಂಗ್ ಪ್ರಾಬ್ಲಮ್ಸ್ ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆ ಪ್ರಕಾರ ಮಾಡಿಕೊಡ್ತೀನಿ. ಸರ್ಕಾರಿ ಆದೇಶದ ಪ್ರಕಾರ ಮೊದಲು ಡ್ರೈನ್ ಮಾಡಬೇಕು. ಡ್ರೈನ್ ಮಾಡಿದ್ಮೇಲೆ ಆಮೇಲೆ ಮತ್ತೆ ರಸ್ತೆ ಮಾಡಬೇಕು. ಇದು ಯಾವ ಥರ ಇದು ಇಲ್ಲ, ನಾನು ಡ್ರೈನ್ ಇದೆ ಅಂತ ತಿಳ್ಕೊಂಡಿದ್ದೀನಿ. ನನಗೂ ಗೊತ್ತಿಲ್ಲ. ಇಲ್ಲಿ ಬಂದಾಗ ಕೇಳ್ದಿದ್ದೀನಿ. ಅದಕ್ಕೆ ಟೈಮ್ ತಗೊಂಡಿದ್ದೀನಿ. ಕಾಂಟ್ರಾಕ್ಟ್ಗಳಿದ್ದೀನಿ. ಒಂದು 10-15 ದಿವಸ ಕೆಲಸ ಮಾಡಬೇಡ ಅಂತ. ಅದರೊಳಗಡೆ ನಾನು ಯಾವುದಾದ್ರೂ ಹಣ ತಂದು ಒಂದು ಸೈಡ್ ಆದರೂ ಡ್ರೈನ್ ಮಾಡಿ ರಸ್ತೆ ಕೆಲಸ ಮಾಡಿಸ್ತೀನಿ. ಬಾಗೇಪಲ್ಲಿ ನಿವೇಶನಗಳು, ತಾಲೂಕಿನ ನಿವೇಶನಗಳು, ಮನೆಗಳಂತೂ ಯಾವುದೇ ರೀತಿ ಸರ್, ಈಗ ನಿವೇಶನದು ಫೈನಲ್ ಆಗಿದೆ. ಇನ್ಸ್ಪೆಕ್ಷನ್ ಮಾಡಿದ ಮೇಲೆ 325 ಸೈಟ್ ರೆಡಿ ಇದೆ. ಐ ಥಿಂಕ್ ಸೋಮವಾರ ಆಲ್ರೆಡಿ ನೋಟಿಸ್ ಬೋರ್ಡ್ಗೆ ಹಾಕಿದ್ದೀವಿ. ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ನಮಗೆ ಲಿಖಿತ ಮೂಲಕ ದೂರು ಕೊಡಿ ಅಂತ. ಯಾವುದೂ ಮೋಸ್ಟ್ಲಿ ಬರ್ತಾ ಇಲ್ಲ. ಫೈನಲ್ ಮಾಡಿಬಿಟ್ಟು ಈಗ ಲಿಸ್ಟ್ ಹಾಕಿ ಹಕ್ಕುಪತ್ರಗಳಿಗೆ 1,500 ಜನ ಅರ್ಜಿಗಳು ಕೊಟ್ಟಿದ್ದಾರಂತೆ ಸರ್. 1,500 ಅರ್ಜಿಗಳು ಕೊಟ್ಟಿರೋದು, 1,520 ಅರ್ಜಿಗಳು ಬಂದಿರೋದು ನಿಜ. ಅದನ್ನು ನಾವು ಇಲ್ಲಿನ ಅಧಿಕಾರಿಗಳು ಸರಿಯಾಗಿ ಮಾಡಲ್ಲ ಅಂತ ಚಿಕ್ಕಬಳ್ಳಾಪುರದಿಂದ ನಮ್ಮ ಜಿಲ್ಲಾ ಕೋಶದಿಂದ ಅಧಿಕಾರಿಗಳು ಕರೆಸಿ ಅದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿದಾಗ ನಮಗೆ ಉಳಿದಿರೋದೀಗ 470 ಜನರು ಮಾತ್ರ ನಿವೇಶನ ರೈತರು. ಅವ್ರಿಗೆ ಈಗ ಸದ್ಯದಲ್ಲೇ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಪ್ಪ. ಉಳಿದವ್ರಿಗೆ ಮತ್ತೆ ಈಗ ಇನ್ನೊಂದು ಸಲ ನಿವೇಶನ ರೈತರ ಪಟ್ಟಿ ರೆಡಿ ಮಾಡೋಕ್ಕೆ ಕೇಳಿದ್ದೀನಿ. ಪಾತಬಾಗೇಪಲ್ಲಿ ಹತ್ರ 15 ಎಕರೆ ಜಮೀನು ನೋಡಿದ್ದೀನಿ. ಈ ನಿವೇಶನ ರೈತರ ಪಟ್ಟಿ ಬಂದ ತಕ್ಷಣ ಆ 15 ಎಕರೆಯಲ್ಲಿ ನಿವೇಶನ ಮಾಡಿ ಯಾರಿಗೆ ಸೈಟ್ ಇಲ್ವೋ ಎಲ್ಲರೂ ಕೊಡುವಂಥ ಕೆಲಸ ನಿಯಮವಾಗಿ ಏನು ಬರುತ್ತೋ ಅದು ನಿಯಮಾನುಸಾರ ಮಾಡ್ತೀವಿ ಸರ್. ನಿನ್ನೆ ನಡೆದ ಈ ವೇಳೆ ಪುರಸಭೆ ಅಧ್ಯಕ್ಷ ಎ. ಶ್ರೀನಿವಾಸ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎ. ನಂಜುಂಡಪ್ಪ, ಸದಸ್ಯರಾದ ಶ್ರೀನಿವಾಸ ರೆಡ್ಡಿ, ಶವಾನ, ಗಂಡಂವಾರಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ಅನ್ಸರ್ ಪಾಷಾ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಆರ್ ನರೇಂದ್ರ ಬಾಬು, ಹಿರಿಯ ಮುಖಂಡರಾದ ಸೋಮಶೇಖರ್, ಮನ್ಸೂರ್, ಜೆಇ ಸೋಮಶೇಖರ್, ಗುತ್ತಿಗೆದಾರ ಶಂಕರಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಎನ್. ನಾಗಪ್ಪ, ನಿಜಾಮುದ್ದೀನ್ ಬಾಬು, ಆರಿಫ್, ಮೊಹಮ್ಮದ್ ನೂರುಲ್ಲಾ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು.